ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಹೆಸರು ಕಾಳನ್ನು ಉಪಯೋಗಿಸ್ಕೊಂಡು ಒಂದು ರೆಸಿಪಿನ ಮಾಡ್ತಾ ಇದ್ದೇನೆ. ನೋಡಿ, ಒಂದು ಕಪ್ಪಷ್ಟು ಹೆಸರು ಕಾಳನ್ನು ನಾನು 2 ತಾಸು ತನಕ ನೆನೆಸಿಟ್ಟಿದ್ದೆ. ನೀವು ಮಧ್ಯಾಹ್ನ ಮಾಡಬೇಕಂದ್ರೆ ನೀವು ರಾತ್ರಿನೇ ನೆನೆಸಿಟ್ಟು ನಡೆಯುತ್ತೆ. ನೋಡಿ, ಇದನ್ನು ನಾನು ಕುಕ್ಕರ್ಗೆ ಹಾಕೋತಾ ಇದ್ದೇನೆ. ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿರುವಂಥ 4 ಹಸಿಮೆಣಸನ್ನು ಹಾಕ್ತಾ ಇದ್ದೇನೆ. ಮತ್ತು ಒಂದು ಸ್ವಲ್ಪ ಅರಿಶಿನ ಪೌಡ್ರನ್ನ ನಾನು ಹಾಕೋತಾ ಇದ್ದೇನೆ. ಮತ್ತು 1 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೇನೆ ನಾನು. ಇದೆಲ್ಲ ಹಾಕ್ಕೊಂಡು ನಾನು ಇಲ್ಲಿ ನೀರನ್ನು ಹಾಕೋತೀನಿ. ನಮಗೆ ಬೇಯಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ನಾವು ಹಾಕ್ಕೊಂಡು ಒಂದು 3 ರಿಂದ 4 ಸೀಟಿನ ನಾನು ಆಗೋ ತನಕ ನಾನು ಇದನ್ನು ಒಲೆ ಮೇಲೆ ಇಟ್ಕೋತೀನಿ. ನೋಡಿ, ಇದು 4 ಸೀಟಿ ಆಗಿದೆ. ಇವಾಗ ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ ಇದು. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ನಾವು. ನೋಡಿ, ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೇನೆ. ನಾನು ಒಂದು 2 ಸ್ಪೂನಷ್ಟು. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋತೀನಿ ನಾನು. ಸ್ವಲ್ಪ ಜೀರಿಗೆನ ಕೂಡ ನಾನು ಹಾಕೋತೀನಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೇನೆ. ಕರಿಬೇವು, ಇಲ್ಲಿ ಬೆಳ್ಳುಳ್ಳಿನ ನಾನು ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನು ಇಲ್ಲಿ ಹಾಕೋತೀನಿ. ಇವಾಗ ಇದಾಗಿದೆ. ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಟೊಮೆಟೊ ಬೇಗ ಮೆತ್ತಗಾಗುತ್ತೆ. ಕಾಳು ಬೇಯುವಾಗಲೂ ಕೂಡ ಅರಿಶಿನ ಪೌಡ್ರ್ ಹಾಕಿದ್ದೆ. ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ. ಈ ಸಮಯದಲ್ಲಿ ನಾನು ಬೇಯಿಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ನಾನು ಹಾಕ್ತಾ ಇದ್ದೇನೆ. ನೋಡಿ, ನಾನು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಭಾಳ ತೆಳ್ಳಗೆ ಮಾಡ್ಕೋಬಾರ್ದು. ಇದು ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಂದು ಖಾನಾವಳಿಯಲ್ಲಿ ಕೂಡ ಇದು ಈ ರೀತಿ ಈ ಕಾಳಿನಿಂದ ಈ ರೀತಿ ಮಾಡ್ತಾರೆ. ಇದು ರೊಟ್ಟಿ ಜೊತೆ, ಚಪಾತಿ ಜೊತೆ, ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸಾಂಪ್ರದಾಯಿಕವಾದಂಥ ಒಂದು ಅಡಿಗೆ ಇದು. ನೆನೆಸಿಟ್ಕೊಂಡಿದೆ, ಅದನ್ನು ಕೂಡ ನಾನು ರಸವನ್ನ ನಾನು ಹಾಕ್ತಾ ಇದ್ದೇನೆ ಇವಾಗ. ನೋಡಿ, ಇದು ಆಗ್ತಾ ಇದೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿದೆ. ಇದು ಒಂದು ಸಾಂಪ್ರದಾಯಿಕವಾದ ಒಂದು ಅಡಿಗೆ. ಇದು ನಮ್ಮ ಅತ್ತೆಯವರು ತುಂಬ ಮಾಡ್ತಾ ಇದ್ರು. ಇದಕ್ಕೆ ಹೆಸರಾಮಟೆ ಅಂತಿಕೊಂಡು ಅವ್ರು ಅಂತ ಇದ್ರು. ನೀವು ಯಾವ ರೀತಿ ಹೆಸರು ಇಡ್ತೀರಾ ಗೊತ್ತಿಲ್ಲ. ಇದು ಪ್ರತಿಯೊಂದು ಉತ್ತರ ಕರ್ನಾಟಕದ ಪ್ರತಿಯೊಂದು ಖಾನಾವಳಿಲೂ ಕೂಡ ಈ ರೆಸಿಪಿ ಇರುತ್ತೆ. ಇದು ತುಂಬ ಚೆನ್ನಾಗಿರ್ತದೆ. ತುಂಬ ಕಡಿಮೆ ಸಮಯದಲ್ಲಿ ನಾವು ಇದನ್ನು ಮಾಡ್ಕೋಬೋದು. ಒಂದು 15 ನಿಮಿಷದಲ್ಲಿ ಕುಕ್ಕರ್ ಸೀಟಿ ಹೊಡೆದು ಒಂದು 2 ನಿಮಿಷಕ್ಕೆ ಇದು ನಾವು ಒಗ್ಗರಣೆನ ಹಾಕೋಬೋದು. ಹೆಚ್ಚು ಸಾಮಗ್ರಿನೂ ಇಲ್ಲ, ಹೆಚ್ಚು ಮಸಾಲೆ ಕೂಡ ಇಲ್ಲ. ಇದಕ್ಕೆ ತುಂಬ ಕಡಿಮೆ ಸಾಮಾನಿಂದ ನಾವು ಈ ರೆಸಿಪಿನ ರೆಡಿ ಮಾಡ್ಕೋಬೋದು. ನೋಡಿ, ಇದು ಅನ್ನದ ಜೊತೆ, ಚಪಾತಿ ಜೊತೆ, ರೋಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೂ ಕೂಡ ಇದು ಒಳ್ಳೆಯದು. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.